ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ವೋಟ್ನ ಮಹಾಯುದ್ಧ ಏನಿವತ್ತು ನಡೀತಾ ಇದೆ. ಬಿಜೆಪಿಯ 61 ಶಾಸಕರಿಂದ ಈಗಾಗಲೇ ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 63 ಶಾಸಕರ ಪೈಕಿ ಈಗಾಗಲೇ 61 ಶಾಸಕರು ವೋಟ್ ಮಾಡಿ ಮುಗಿಸಿದ್ದಾರೆ. ಬಿಜೆಪಿಯ 2 ಶಾಸಕರಿಂದ ಮಾತ್ರ ಇನ್ನು ಮತದಾನ ಬಾಕಿ ಇರುವಂತದ್ದು. ಪರಿಷತ್ ಗೆಲುವಿಗಾಗಿ ಏನು ಶಾಸಕರ ವೋಟ್ ಮಹಾಯುದ್ಧ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ 61 ಶಾಸಕರಿಂದ ಇದೀಗ ಮತದಾನ ಪೂರ್ಣವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಜೊತೆಗೆ 63 ಶಾಸಕರ ಪೈಕಿ 61 ಶಾಸಕರು ಈಗಾಗಲೇ ವೋಟ್ ಮಾಡಿ ಅವರ ಪ್ರೊಸೀಜರ್ ಅನ್ನ ಮುಗಿಸಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ 2 ಶಾಸಕರು ಮಾತ್ರ ಇನ್ನು ಮತದಾನ ಮಾಡೋದಕ್ಕೆ ಬಾಕಿ ಉಳ್ಕೊಂಡಿರುವಂತದ್ದು. ವಿಧಾನ ಪರಿಷತ್ ಗೆಲುವಿಗಾಗಿ ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ, ಜೆಡಿಎಸ್ ಎಲ್ಲಾ ರೀತಿಯಾದಂತಹ ಕಸರತ್ತು, ತಂತ್ರ, ಪ್ರತಿತಂತ್ರವನ್ನ ಎಲ್ಲವನ್ನೂ ಕೂಡ ರೂಪಿಸಿಕೊಂಡು ಇವತ್ತು ಮತದಾನಕ್ಕೆ ಸಜ್ಜಾಗಿ ಬಂದಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಇದೀಗ ಬಿಜೆಪಿ 61 ಶಾಸಕರಿಂದ ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಏನು 63 ಶಾಸಕರಿದ್ದಾರೆ, ಈ 63 ಶಾಸಕರ ಪೈಕಿ ಈಗಾಗಲೇ 61 ಶಾಸಕರು ವೋಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯ 2 ಶಾಸಕರು ಮಾತ್ರ ಇನ್ನು ಮತದಾನವನ್ನ ಮಾಡೋದಕ್ಕೆ ಬಾಕಿ ಇರುವಂತದ್ದು ಅನ್ನುವಂತಹ ಸದ್ಯದ ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಏನಿವತ್ತು ವಿಧಾನಸೌಧದ ಮೊದಲ ಮಹಡಿಯಲ್ಲಿ ವೋಟಿಂಗ್ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗೆ ನಮ್ಮ ಪ್ರತಿನಿಧಿ ಧ್ರುವ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು, ಏನೇನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಧ್ರುವ, ನೀವು ಹೇಳ್ತಾ ಇದ್ರಿ ಏನೋ ಜಿಟಿ ಸೋಮಶೇಖರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಡೌಟ್ಗಳನ್ನ ಕೂಡ ಹೇಳ್ತಾ ಇದ್ರಿ. ಹಾಗೆ ಮುಂದುವರಿಸೋದಾದ್ರೆ ಧ್ರುವರಾಜ್. ರಕ್ಷಾ, ಇಲ್ಲಿ ಮುಖ್ಯವಾಗಿ ಕಾಡ್ತಾ ಇರುವಂತಹ ಆತಂಕ ಜೆಡಿಎಸ್ ನಾಯಕರಿಗೆ. ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಜಿಟಿ ದೇವೇಗೌಡರು ಜೆಡಿಎಸ್ ನಿಂದ ಕೈ ತಪ್ಪು ಹೋಗಿ ಕಾಂಗ್ರೆಸ್ಗೆ ಅಡ್ಡ ಮತದಾನವನ್ನ ಮಾಡ್ತಾರೆ ಅಂತ. ಈಗ ಅವರ ಪುತ್ರ ಹರೀಶ್ ಗೌಡ ಅವರೇ ವಿಪ್ಪನ್ನ ಹಾಕಿದ್ರು, ಅದನ್ನ ಉಲ್ಲಂಘಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಜಿಟಿ ದೇವೇಗೌಡರನ್ನ ಅಡ್ಡ ಮತದಾನ ಮಾಡಿದ್ರೆ ಅಂತ ಹೇಳಿದ್ರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ಅವರು ನೀಡಿಲ್ಲ, ಮೌನಕ್ಕೆ ಜಾರಿದ್ರು. ಆದ್ರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತವನ್ನ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಇದರಿಂದಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಇವರ ಒಂದು ಓಟ್ ಕಾರಣ ಆಗುತ್ತಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಮುಖ್ಯವಾಗಿ ವಿನಯ್ ಕಾರ್ತಿಕ್ ಅವರಿಗೆ ಈಗಾಗಲೇ 28 ಓಟ್ಗಳು ಸಿಗ್ತವೆ ಎನ್ನುವಂತ ಲೆಕ್ಕಾಚಾರ. 2 ಶಿವರಾಮ್ ಹೆಬ್ಬಾರ್ ಅವ್ರದ್ದು ಒಂದು ಓಟ್ ಬರುತ್ತೆ, ಎಸ್ ಟಿ ಸೋಮಶೇಖರ್ ಅವರ ಒಂದು ಓಟ್ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ವಿನಯ್ ಕಾರ್ತಿಕ್ ಅವರಿಗೆ ಓಟ್ ಅನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಇವರಿಗೆ 28 ಓಟ್ಗಳು ಆಲ್ರೆಡಿ ಸಿಗ್ತವೆ ಅನ್ನುವಂತಹ ಲೆಕ್ಕಾಚಾರ. ಇದರ ನಡುವೆ ಈಗ ಜೆಡಿಎಸ್ ನಿಂದ ಬಂದಂತಹ ಅಡ್ಡ ಮತದಾನದ ಒಂದು ಓಟ್ ಎಕ್ಸ್ಟ್ರಾ ಏನಿದೆ, ಇದರಿಂದ ಗೆಲುವು ಸರಾಗ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರಗಳು ನಡೀತಾ ಇದಾವೆ. ಕುಮಾರಸ್ವಾಮಿ ಅವರು 3ನೇ ಅಭ್ಯರ್ಥಿಯನ್ನ ಅಂದ್ರೆ ಎನ್ಡಿಎ 3ನೇ ಅಭ್ಯರ್ಥಿ ಜೆಡಿಎಸ್ ನಿಂದ ಗೋವಿಂದರಾಜ್ ಅವರನ್ನ ಕಣಕ್ಕಿಳಿಸಿರುವುದು ಕಾರಣ ಇಷ್ಟೇ, ನಾವು 18 ಜನ ಶಾಸಕರನ್ನ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಈಗ ಜೆಡಿಎಸ್ ನಲ್ಲೇ ಇರುವಂತಹ ಒಗ್ಗಟ್ಟು ಒಡೆದಂತೆ ಕಾಣಿಸ್ತಾ ಇದೆ. ಆದ್ರೆ ಇನ್ನು ಜೆಡಿಎಸ್ ನ 17 ಶಾಸಕರು ಬಂದು ಯಾರು ಮತದಾನವನ್ನ ಹಾಕಿಲ್ಲ. ಈಗಾಗಲೇ ಜೆಡಿಎಸ್ ನ 18 ಶಾಸಕರ ಪೈಕಿ ಜಿಟಿ ದೇವೇಗೌಡರು ಮಾತ್ರ ಓಟ್ ಅನ್ನ ಹಾಕಿದ್ದಾರೆ. ಬಂದು ಉಳಿದವರು ದೇವನಹಳ್ಳಿಯಲ್ಲಿರುವಂತಹ ಖಾಸಗಿ ರೆಸಾರ್ಟ್ ನಿಂದ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರು ಬಂದು ಇವತ್ತು ಮತದಾನವನ್ನ ಮಾಡುವವರು ಇದ್ದಾರೆ. ಅದರಲ್ಲಿ ಜೆಡಿಎಸ್ ನ ಗೋವಿಂದರಾಜು ಅವರಿಗೆ ಈಗಾಗಲೇ ಬಿಜೆಪಿ ಅವರು 30 ಮತದಾನವನ್ನ ಹಾಕ್ತಾರೆ. ಉಳಿದಂತಹ 2 ಜನ ಜೆಡಿಎಸ್ಗೆ ಹೆಚ್ಚುವರಿಯಾಗಿ ಓಟ್ ಅನ್ನ ಹಾಕ್ತಾರೆ. ಸೊ 18 + 2 20 ಆಗುತ್ತೆ. ಆನಂತರ ಇದರಲ್ಲಿ ಬಿಜೆಪಿಯಿಂದ ಉಚ್ಚಾಟಿತ ಯತ್ನಾಳ್ ಅವರು ಕೂಡ ಮತದಾನವನ್ನ ಹಾಕ್ತಾರೆ. ಅದರ ಜೊತೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಕೂಡ ಇವರಿಗೆ ಜೆಡಿಎಸ್ಗೆ ಮತದಾನವನ್ನ ಮಾಡ್ತಾರೆ. ಸೊ ಅಲ್ಲಿ 22 ಓಟ್ಗಳು ಆಗ್ತವೆ. ಅನಂತರ 2 ಓಟ್ಗಳು ಎಲ್ಲಿಂದ ಇನ್ನ 22 + ಈ 2 ಸೇರಿದ್ರೆ 24 ಆಗುತ್ತೆ. ಇನ್ನೂ 2 ಓಟ್ಗಳು ಈ ಜೆಡಿಎಸ್ ಏನು ಹೆಚ್ಚು ಪ್ರಾಶಸ್ತ್ಯ ಆಧಾರದಲ್ಲಿ 2 ಬಂದ್ರು 26 ಓಟ್ಗಳು ಆಗ್ಬೇಕು ಎನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಆಗಿರೋದು ಒಂದು ಅಡ್ಡ ಮತದಾನ ಆಗಿರುವ ಕಾರಣ ಇದು 25ಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಇದರಿಂದ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಗುವಂತಹ ಚಾನ್ಸಸ್ಗಳು ಕೂಡ ಇದ್ದಾವೆ. ಈಗಾಗಲೇ ಜೆಡಿಎಸ್ ನ ನಾಯಕರು ಕಾಂಗ್ರೆಸ್ನ ಒಂದಿಷ್ಟು ಜನರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಬಿಡದಿಯಲ್ಲಿ ನಡೆದಂತಹ CLP ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಪ್ರಸ್ತಾಪವನ್ನ ಮಾಡಿದ್ರು. ಇಲ್ಲಿರುವ ಒಂದಿಷ್ಟು ಜನರನ್ನ ಜೆಡಿಎಸ್ ನ ನಾಯಕರು ಸಂಪರ್ಕ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ ಯಾರು ಕೂಡ ಅಡ್ಡ ಮತದಾನವನ್ನ ಮಾಡೋ ಹಾಗಿಲ್ಲ, ಯಾರ ಸಂಪರ್ಕಕ್ಕೂ ಸಿಗೋ ಹಾಗಿಲ್ಲ ಅಂತ ಹೇಳಿ ಒಂದು
ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಅದರಂತೆ ನಿನ್ನೆ ಇಡೀ ದಿನ ರೆಸಾರ್ಟ್ ನಲ್ಲೇ ಕಾಂಗ್ರೆಸ್ನ ಶಾಸಕರು ವಾಸ್ತವ್ಯವನ್ನ ಹೂಡಿದ್ರು. ಅಲ್ಲಿ ಮತದಾನವನ್ನ ಯಾವ ರೀತಿ ನಡೆಸಬೇಕು ಎನ್ನುವಂತಹ ಒಂದು ಟ್ರೈನಿಂಗ್ ಅನ್ನ ಕೂಡ ನೀಡಿದ್ರು. ಖುದ್ದು ಸಿದ್ದರಾಮಯ್ಯನವರೇ ಈ ಒಂದು ಟ್ರೈನಿಂಗ್ ಅನ್ನ ನೀಡಿದ್ರು. ಅನಂತರ ಒಂದು ಅಣಕು ಮತದಾನ ಕೂಡ ನಡೀತು. ಇಡೀ ದಿನ ಮತದಾನವನ್ನ ಮಾಡಿ ಯಾರು ಯಾರಿಗೆ ಮತವನ್ನ ಹಾಕಬೇಕು ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳನ್ನ ಕೂಡ ಅಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಇವತ್ತು ಬಸ್ ನಲ್ಲಿ ಬಂದು ಈಗಾಗಲೇ ಮತ್ತೆ ವೋಟ್ ಹಾಕ್ಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಬ್ಯಾಚ್ ವೈಸ್ ಮಾಡಿ ಮತದಾನ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ಒಂದು ಮೊದಲ ಬ್ಯಾಚ್ ನಲ್ಲಿ ಹೋಗುವಂತವರು ಅಂದ್ರೆ ಹರಿಪ್ರಸಾದ್ ಅವರಿಗೆ ವೋಟ್ ಅನ್ನ ಹಾಕಬೇಕು. ಅದರಲ್ಲಿ ಎಷ್ಟು ವೋಟ್ ಅನ್ನ ಹಾಕಬೇಕು ಅನ್ನುವಂತ ಒಂದಿಷ್ಟು ಪ್ಲಾನಿಂಗ್ ಗಳು ಕೂಡ ಇದ್ದಾವೆ. 30 ವೋಟ್ಗಳನ್ನ ಹರಿಪ್ರಸಾದ್ ಅವರಿಗೆ ಹಾಕಿದ್ರೆ ಎರಡನೇ ಪ್ರಾಶಸ್ತ್ಯದಲ್ಲಿರುವಂತಹ 30 ವೋಟ್ಗಳನ್ನ ವಿನಯ್ ಕಾರ್ತಿಕ್ ಅವರಿಗೆ ಹಾಕಬೇಕು ಅನ್ನುವಂತ ಒಂದು ಪ್ಲಾನ್ ಇದೆ. ಸೊ ಹಾಗಾಗಿ ಬ್ಯಾಚ್ ವೈಸ್ ಮಾಡಿ ಅವರನ್ನ ಈಗ ಮತದಾನಕ್ಕೆ ಕಳಿಸ್ಲಿಕ್ಕೂ ಕೂಡ ನಾಯಕರು ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಸುರ್ಜೇವಾಲಾ ನೇತೃತ್ವದಲ್ಲಿ ಇನ್ನೊಂದು ಹಂತದ ಸಭೆ ಕೂಡ ಈಗ ನಡೀತಾ ಇದೆ. ಆ ಸಭೆಯ ನಂತರ ಎಲ್ಲರೂ ನೇರವಾಗಿ ಬ್ಯಾಚ್ ವೈಸ್ ಆಗಿ ಮತದಾನವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಕಾಂಗ್ರೆಸ್ನಿಂದ ಬಹುತೇಕವಾಗಿ ವಿನ್ ಆಗ್ತೀರಿ ಅನ್ನುವಂತ ವಿಶ್ವಾಸಗಳು ಕೂಡ ಇದ್ದಾವೆ. ಆದ್ರೆ ಕಾಂಗ್ರೆಸ್ನ ಶಾಸಕರು ಒಂದು ವೇಳೆ JDSಗೆ ವೋಟ್ ಹಾಕಿದ್ರೆ ಹೇಗೆ ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಇದ್ದಾವೆ. ಸೊ ಹಾಗಾಗಿ 4 ಗಂಟೆಗೆ ಸರಿಯಾಗಿ ಈ ಒಂದು ಚುನಾವಣೆ ಮುಗಿಯುತ್ತೆ. ಆನಂತರ ಕೌಂಟಿಂಗ್ ಕೂಡ ಶುರುವಾಗುತ್ತೆ. ಮೊದಲ ಪ್ರಾಶಸ್ತ್ಯದ ವೋಟ್ಗಳು ಕೌಂಟಿಂಗ್ ಆಗ್ತವೆ. ಆನಂತರ ಎರಡನೇ ಪ್ರಾಶಸ್ತ್ಯದ ವೋಟ್ಗಳು ಕೌಂಟಿಂಗ್ ಆಗುವಂತ ಸಂದರ್ಭದಲ್ಲಿ JDSಗೆ ಏನಾದರೂ ಲಕ್ ಕುಲಾಯಿಸುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋದು. ಆದ್ರೆ ಇನ್ನೂ ಈ ಬಗ್ಗೆ ನಿರ್ಧಾರ ಆಗಿಲ್ಲ. ಈಗಾಗಲೇ JDS ನಿಂದ ಒಂದು ವೋಟ್ ಕಾಂಗ್ರೆಸ್ಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಇದರಿಂದ JDSನ ಅಭ್ಯರ್ಥಿಗೆ ಸೋಲಾಗೋದು ಬಹುತೇಕ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಪರಿಷತ್ ಎಲೆಕ್ಷನ್, ಇಲ್ಲಿ ಕೊನೆ ಹಂತದಲ್ಲಿ ಕೂಡ ಬದಲಾವಣೆ ಆಗಬಹುದು. ಒಂದು ವೋಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನಗಳು ಆದ್ರೆ JDSನ ಅಭ್ಯರ್ಥಿ ಗೆಲುವು ಕೂಡ ಸುಲಭ ಆಗುತ್ತೆ. ಆದ್ರೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಮೂಡಿರುವಂತದ್ದು. ರಕ್ಷಾ.